ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಹಿಂದೆ ಟ್ರೇನ್ನಿಂದ ಬಿದ್ದು ಮೃತಪಟ್ಟಿರ್ತಕ್ಕಂಥ ರಮೇಶ್ ತಂದೆ ನಿಜಲಿಂಗಪ್ಪ ಹುಣಸಿ ಹಡಗಿಲ್ ಗ್ರಾಮದವರು ಮೃತಪಟ್ಟಿದ್ದರು. ಮತ್ತು ಅದೇ ರೀತಿ ಸದಾಶಿವ ವಿದ್ಯುತ್ ಅವಘಡದಿಂದ 2 ಕೈಗಳನ್ನು ಕಳೆದುಕೊಂಡು ಕೊಟ್ಟ ಸದಾಶಿವ ಪೂಜಾರಿ. ಅವನು ಸುಮಾರು 3-4-5 ವರ್ಷದಿಂದ ಸರ್ಕಾರದಲ್ಲಿ ತಿರುಗಾಡಿ ಏನಪ್ಪ ಅಂದ್ರೆ ಭಾಳ ಬೇಸತ್ತು ಚಿಗುಪ್ಸೆ ಒಂದು ಕೂತಿದ್ದ. ಇಬ್ಬರನ್ನು ಮುಖ್ಯಮಂತ್ರಿಗಳ ಹತ್ತಿರ ಹೋಗಿ ಮುಖ್ಯಮಂತ್ರಿ ಪರಿಹಾರದಿಂದ ಶ್ರೀ ರಮೇಶ್ ತಂದೆ ನಿಜಲಿಂಗಪ್ಪ ಅವರ ಹೆಂಡತಿಗೆ ಶ್ರೀದೇವಿ ನಾಯ್ಕೋಡಿ ಅವರಿಗೆ 2 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೊಡಲಾಗಿದೆ. ಮತ್ತು ಸ್ವಲ್ಪ ದಿನ ಹಿಂದೆ ಕೂಡ ಸದಾಶಿವ ವಿದ್ಯುತ್ ಅವಘಡದಿಂದ 2 ಕೈಯನ್ನು ಕಳೆದುಕೊಂಡಿರ್ತಕ್ಕಂಥ ಬ್ರಹ್ಮಪುರದಲ್ಲಿ ಇರ್ತಕ್ಕಂಥ ಸದಾಶಿವ ಪೂಜಾರಿಯವರು ಕೂಡ 2 ಲಕ್ಷ ಪರಿಹಾರ ಧನವನ್ನು ವಿತರಣೆ ಮಾಡಿದ್ದೇವೆ. ಈ ರೀತಿ ಅನೇಕ ತೊಂದರೆಗೆ ಒಳಗಾಗಿರ್ತಕ್ಕಂಥವರಿಗೆ ನಮ್ಮ ಸರ್ಕಾರ ಭಾಳಷ್ಟು ಪರಿಹಾರ ಕೊಟ್ಟು ಸಹಾಯ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅವರಿಗೂ ಕೂಡ ಈ ಹಣವನ್ನು ಡಿಪಾಸಿಟ್ ಮಾಡಿಕೊಂಡು ನಿಮಗೆ ಒಳ್ಳೆಯ ರೀತಿಯಿಂದ ನಿಮ್ಮ ಉಪಜೀವನಕ್ಕೆ ಉಪಯೋಗ ಮಾಡಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. ಧನ್ಯವಾದಗಳು. 2 ಲಕ್ಷ ಪರಿಹಾರ ಧನ ನಮ್ಮ ಅಣ್ಣವರು ಅದು ಆಗಿತ್ತು ರೀ, ಆತ್ಮಹತ್ಯೆ ಮಾಡ್ಕೊಂಡ್ರಿ, ರೈತ ಆತ್ಮಹತ್ಯೆ. ಅದ್ರ ಸಲ ನಮ್ಮ ಅಣ್ಣವರು ರೈತ ಆತ್ಮಹತ್ಯೆ ಮಾಡ್ಕೊಂಡಿರು, ಅದ್ರ ಸಲುವಾಗಿ 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು. ಹಾಂ ರೀ ಹಾಂ ರೀ ಭಾಸ್ಕರ್. ಶ್ರೀದೇವಿ ರೀ ಹಾಂ ರೀ ಸರ್. ನಮ್ಮ ಮನೆಯವರು ಸರಿ ಉದ್ದೇಶಂಗೆ ಕೊಟ್ಟಾರಿ ಸರ್. ಹಾಂ ರೀ ಆತ್ಮಹತ್ಯೆ ಮಾಡ್ಕೊಂಡಾರಿ ಸರ್. ಹಾಂ ರೀ ಸರ್. ಹಾಂ ರೀ ಸಾಲ ರೀ. ಹಾಂ ರೀ ಸರ್. ಹಾಂ ರೀ ಸರ್ ಕೊಟ್ಟಾರಿ ಸರ್, ಕೊಟ್ಟಿದ್ದಾರೆ ಸರ್. 2 ವರ್ಷ ಆಯ್ತು ರೀ ಸರ್.